ಹಲೋ ವೆಲ್ಕಮ್. ಈ ದಿನ ನಾವು ಹಸಿ ಅವರೆಕಾಳನ್ನ ಉಪಯೋಗಿಸ್ಕೊಂಡು ಒಂದು ಉಪ್ಸಾರು ಮಾಡೋಣ. ಅಂದರೆ ಇದು ಮಂಡ್ಯ ಶೈಲಿನ ಉಪ್ಸಾರು ಮಾಡೋಣ. ಹಸಿ ಅವರೆಕಾಳು ಈಗ ಹೇಗಿದ್ರು ಸೀಸನ್ ಬಂದಿದೆ ಅಲ್ವಾ, ಅದರಿಂದ ಅವರೆಕಾಳನ್ನು ಉಪಯೋಗಿಸ್ಕೊಂಡು ಒಂದು ಅವರೆಕಾಳಿನಲ್ಲಿ ಮಂಡ್ಯ ಶೈಲಿಯಲ್ಲಿ ಒಂದು ಉಪ್ಸಾರು ಮಾಡೋಣ. ಈಗ ಒಲೆ ಆನ್ ಮಾಡಿ ಅದ್ರ ಮೇಲೆ ಒಂದು ಪಾತ್ರೆ ಇಟ್ಟು ಅದಕ್ಕೆ ಸ್ವಲ್ಪ ನೀರು ಹಾಕಿದ್ದೀನಿ. ಈಗ ಅದಕ್ಕೆ ಇಲ್ಲಿ ಹಸಿ ಅವರೆಕಾಳನ್ನು ಹಾಕಿ ಬೇಯಿಸೋಣ. ಅಂದರೆ ಇದನ್ನು ಕುಕ್ಕರ್ನಲ್ಲೂ ಕೂಡ ಬೇಯಿಸಿ ಒಂದೆರಡು ವಿಸಲ್ ಕೂಗಿಸ್ಬೋದು, ಆದರೆ ನಾನು ಪಾತ್ರೆಯಲ್ಲೇ ಬೇಯಿಸ್ತಾ ಇದ್ದೀನಿ. ಏಕೆಂದರೆ ಅದರ ಹಸಿ ಅವರೆಕಾಳಿನ ಸ್ಮೆಲ್ಲು ಮತ್ತು ಅದರ ಕಟ್ಟು ಈಗ ಸಪ್ರೇಟಾಗಿ ಈ ರೀತಿ ಪಾತ್ರೆಯಲ್ಲಿ ಬೇಯಿಸಿದ್ರೆ ಚೆನ್ನಾಗಿ ರಸ ಬಿಡುತ್ತೆ ಅಂತ. ಈಗ ಅದು ಸ್ವಲ್ಪ ಬೇಯಲಿ. ಅವರೆಕಾಳು ಬೇಯ್ತಾ ಇದೆ. ಈಗ ಅದಕ್ಕೆ ಬೇಕಾಗಿರುವಂಥ ಮಸಾಲೆನ ನಾವು ಪೇಸ್ಟ್ ಮಾಡ್ಕೊಳ್ಳೋಣ. ಈಗ ನಾನು ಮೊದಲಿಗೆ ಸ್ವಲ್ಪ ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ಹೆಚ್ಚು ಬೇಡ, ಸ್ವಲ್ಪ ಲೈಟಾಗಿ ಹಾಕೊಳ್ಳೋಣ. ಅದಕ್ಕೆ ಒಂದು 5-6 ಎಸ್ಳು ಬೆಳ್ಳುಳ್ಳಿ, ಸ್ವಲ್ಪ ಹಸಿ ಶುಂಠಿ, ಸ್ವಲ್ಪ ಕರಿಬೇವಿನ ಎಲೆಗಳು ಮತ್ತು ಒಂದು 4-5 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ನಾನು ಕಡ್ಡಿ ಸಹಿತ ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಹಾಕ್ಕೊಂಡ್ರೆ ಹೆಚ್ಚಿಗೆ ಫ್ಲೇವರು ಚೆನ್ನಾಗಿರುತ್ತೆ. ಮತ್ತು ಅದಕ್ಕೆ ಬೇಕಾಗಿರುವಂಥ ಸ್ವಲ್ಪ ಒಂದು 4 ಕಾಳು ಮೆಣಸನ್ನು ಹಾಕ್ಕೊಳ್ಳೋಣ. ಏಕೆಂದರೆ ಅವರೆಕಾಯಿ ಶೀತ ಆಗಿರೋದ್ರಿಂದ ಸ್ವಲ್ಪ ಶೀತ ಹೊಡೀಲಿ ಅಂತ. ರುಚಿಗೆ ತಕ್ಕಷ್ಟು ಸ್ವಲ್ಪ ಜೀರಿಗೆನ ಹಾಕ್ಕೊಳ್ಳೋಣ. ಈಗ ಇಷ್ಟನ್ನು ಕೂಡ ಪೇಸ್ಟ್ ಮಾಡ್ಕೊಳ್ಳೋಣ. ಇದಕ್ಕೆ ಮುಖ್ಯವಾಗಿ ಎಳ್ಳು ಹಾಕಬೇಕು. ಈಗ ನಾನು ಇಲ್ಲಿ 1.5 ಸ್ಪೂನಷ್ಟು ಎಳ್ಳು ತೊಗೊಂಡಿದ್ದೀನಿ. ಇದನ್ನು ಹಾಕೋಣ. ಇದು ಥಿಕ್ನೆಸ್ ಬರುತ್ತೆ ಮತ್ತು ಟೇಸ್ಟು ಕೂಡ ಚೆನ್ನಾಗಿರುತ್ತೆ. ನೋಡಿ, ಮಸಾಲೆನ ಈ ರೀತಿ ರುಬ್ಕೊಂಡಿದ್ವಿ. ಈ ಕಡೆ ಒಲೆ ಮೇಲೆ ಅವರೆಕಾಳು ಬೇಯ್ತಾ ಇದೆ. ನೋಡಿ, ಅವರೆಕಾಳು ಬೆಂದಿದೆ. ಈಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಅವರೆಕಾಳಿಗೆ ಉಪ್ಪು ಎಲ್ಲ ಹಿಡ್ಕೊಂಡು ಹೊಂದ್ಕೊಳ್ಳುತ್ತೆ. ಈಗ ಅದಕ್ಕೆ ನಾವು ಈ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ, ಈಗ ಅದನ್ನು ಅವರೆಕಾಯಿ ಬೇಯ್ತಾ ಇದೆಯಲ್ಲ ಅದಕ್ಕೆ ಹಾಕೋಣ. ನೋಡಿ, ಕಲ್ಲರು ಗ್ರೀನ್ ಕಲರು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಸ್ಮೆಲ್ಲು ಕೂಡ ಚೆನ್ನಾಗಿ ಬರ್ತಾಯಿದೆ. ಶುಂಠಿ, ಬೆಳ್ಳುಳ್ಳಿ, ಎಳ್ಳು ಎಲ್ಲ ಹಾಕಿರೋದ್ರಿಂದ ಅದರ ಸ್ಮೆಲ್ಲು ಕೂಡ ಚೆನ್ನಾಗಿ ಬರ್ತಾಯಿದೆ. ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕಿ ಅದನ್ನು ಕೂಡ ಹಾಕ್ತಾಯಿದ್ದೀನಿ. ಅಂದರೆ ಥಿಕ್ನೆಸ್ಸು ನಿಮ್ಗೆ ಎಷ್ಟು ಬೇಕು ನೋಡಿ ಹಾಕ್ಕೊಳ್ಳಿ. ನೋಡಿ, ಎಲ್ಲ ಹಾಕಿ ಮಿಕ್ಸ್ ಮಾಡಿದ್ದೀವಿ. ಅದು ಎಲ್ಲ ಬೆಂದು ಹೊಂದ್ಕೋತಾ ಇದೆ. ಈಗ ಅದಕ್ಕೆ ನಮಗೆ ಎಷ್ಟು ಬೇಕಷ್ಟು ನೋಡಿ ಹುಣಸೆ ಹಣ್ಣಿನ ರಸನ ಹಾಕೋಣ. ಉಪ್ಪು, ಹುಳಿ, ಖಾರ ಎಲ್ಲ ಕೂಡ ಈಗಲೇ ಉಪ್ಸಾರನ್ನ ಮಾಡಬೇಕಾದ್ರೇ ಹಾಕ್ತೀವಿ. ನೆಕ್ಸ್ಟ್ ಆಮೇಲೆ ನಾವು ಊಟ ಮಾಡಬೇಕಾದ್ರೆ ನಮಗೆ ಮತ್ತೆ ಖಾರ ಏನಾದ್ರು ಬೇಕು ಅನಿಸಿದ್ರೆ ಆವಾಗ ಸ್ವಲ್ಪ ನಾವು ಹಾಕ್ಕೊಳ್ಬಹುದು. ಈಗ ಇದು ಇನ್ನೊಂದು ಸ್ವಲ್ಪ ಬೆಂದು, ಈಗ ಇದು ಇಷ್ಟು ತೆಳ್ಳಗಿದೆ, ಇನ್ನೊಂದು ಸ್ವಲ್ಪ ಅದು ಗಟ್ಟಿ ಬರುತ್ತೆ. ನೋಡಿ, ಎಲ್ಲ ಬೆಂದು ಹೊಂದ್ಕೊಂಡಿದೆ, ಸ್ವಲ್ಪ ಗಟ್ಟಿ ಕೂಡ ಆಗಿದೆ. ಈಗ ಇದಕ್ಕೆ ಒಂದು ಇಂಗಿನ ಒಗ್ಗರಣೆನ ಕೊಡೋಣ. ಈಗ ಇದಕ್ಕೆ ಒಂದು ಇಂಗು ಸಾಸಿವೆ ಒಗ್ಗರಣೆ ಹಾಕೋಣ. ಎಣ್ಣೆ ಕಾದಿದೆ. ಈಗ ಅದಕ್ಕೆ ಸಾಸಿವೆ ಹಾಕಿದ್ದೀನಿ. ಸಾಸಿವೆ ಹಾಕಿ ಚಟಪಟ ಅಂತ ಸಿಡಿತಾ ಇದೆ. ಈಗ ಅದಕ್ಕೆ ಸ್ವಲ್ಪ ಹಿಂಗೆ ಹಾಕೋಣ. ಮತ್ತು ಒಂದು ಸ್ವಲ್ಪ ಲೈಟಾಗಿ ಕರಿಬೇವಿನ ಎಲೆಗಳು ಹಾಕೋಣ. ಈಗ ಇಷ್ಟನ್ನು ಕೂಡ ಸೇರ್ಸೋಣ. ವಾವ್, ಮಂಡ್ಯ ಶೈಲಿಯ ಅವರೆಕಾಳಿನ ಉಪ್ಸಾರು ರೆಡಿಯಾಗಿದೆ. ನೋಡಿ, ಅನ್ನದ ಜೊತೆಗೆ ಉಪ್ಸಾರನ್ನ ಹಾಕ್ತಾಯಿದ್ದೀನಿ. ಮುದ್ದೆಗೆ, ಅನ್ನಕ್ಕೆ ಎಲ್ಲದಕ್ಕೂ ಕೂಡ ಉಪ್ಸಾರು ತುಂಬ ಚೆನ್ನಾಗಿರುತ್ತೆ. ನಮಗೆ ಖಾರ ಮತ್ತು ಉಪ್ಪು ಸಾಕಾಗುತ್ತೆ. ಅಂದರೆ ಅಕಸ್ಮಾತ್ ಕೆಲವರಿಗೆ ಇನ್ನೊಂದು ಸ್ವಲ್ಪ ಖಾರ ಬೇಕು ಅನಿಸಿದ್ರೆ ಅವರು ಇನ್ನೊಂದು ಮೆಣಸಿನಕಾಯಿನ ಅಥವಾ ಖಾರನ ಕಲಿಸ್ಕೊಂಡು ತಿನ್ನಬಹುದು. ಮಂಡ್ಯ ಶೈಲಿಯ ಉಪ್ಸಾರು, ಅವರೆಕಾಳಿನ ಉಪ್ಸಾರು ರೆಡಿಯಾಗಿದೆ. ನನ್ನ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಓಕೆ, ಥ್ಯಾಂಕ್ ಯು ಫಾರ್ ಮೈ ವಿಡಿಯೋ ವಾಚಿಂಗ್.